ತಾಯಿ ಮನಿ ಒಳಗೆ 10 ಮಕ್ಕಳ ಹಡ್ದಿಳಂತಕಿ. ಆಕೆ ಹೇಳ್ತಾಳ, ಅತ್ತರ ಅಳಲೆವ್ವ ಈ ಕೂಸ ನನಗಿರಲಿ ಅಂತ. ಬ್ಯಾಸರ ಮಾಡ್ಕೊಳಂಗಿಲ್ಲ ಕೂಸುಗಳ ಮೇಲೆ ತಾಯಿ. ಆಕೆ ಬ್ಯಾಸರ ಮಾಡ್ಕೊಂಡ್ರೆ ಮುಗಿದು ಹೊತ್ತು ಅಲ್ಲೇ ಕತಿ ಮುಗಿತತಿ. ಹೌದಲ್ಲ ಇವ? ಆಕೆ ಅವ್ವ ಬಡತನದೊಳಗಿರತಕ್ಕಂಥ ತಾಯಿ ಏನು ಮಾಡಿದ್ಲು ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಮುಂಜಾನೆ ಒಂದಿಷ್ಟು ಉಪ್ಪಿಟ್ಟು ಮಾಡಿದ್ಲಂತಕಿ. ಏನು ಮಾಡಿಲ್ವ? ಉಪ್ಪಿಟ್ಟು ಮಾಡಿ ಸದಕಿನ ಉಪ್ಪಿಟ್ಟವ ಚಂದಂಗಿ ಉಪ್ಪಿಟ್ಟು ಉದ್ರ ಬಾಳತ್ತ, ಉಳ್ಳಾಗಡ್ಡಿ ಪದ್ರ ಬಾಳತ್ತ. ಮುಂದಿನ ನಂಗೆ ಗೊತ್ತಿಲ್ಲಂತ. ಏನಂತ ಹೇಳ್ತೀರಿ ನೀವು? ಅವ್ರದನ್ನ ಎದುರು ಭಾಳ ಅಂತ ಹೇಳ್ತಾರ ಅವ್ರು. ಹಿಂಗೇನೋ ಒಂದು ಉಪ್ಪಿಟ್ಟು ಉದ್ರ ಹೆಣ್ಮಗಳು ಚಂದ ಉಪ್ಪಿಟ್ಟು ಉದ್ರ ಮಾಡಿ ಏನು ನೋಡ್ಬೇಕು, ಬಾಯಾಗ ನೀರು ಬರ್ತಾವ್ಯವ. ಹಂಗೆ ಉಪ್ಪಿಟ್ಟು ಉದ್ರ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲರ ಪ್ಲೇಟ್ನೊಳಗೆ ತಾಯಿ 10 ಮಂದಿ ಮಕ್ಕಳಿತ್ತು ಅಂತಂದ್ರೆ 10 ಮಂದಿ ಮಕ್ಕಳ ಪ್ಲೇಟ್ದಾಗ ನಮ್ಮವು ಇದ್ದಕ್ಕೆ ಉಪ್ಪಿಟ್ಟು ನೀಡಿ 10 ಮಂದಿ ಹುಡುಗರು ಉಪ್ಪಿಟ್ಟು ತಿಂದುವಂತ ಅವು ಇದ್ದಕ್ಕೆ ತೊಡಿ ಮರಿಗೆ ಮಾಡಿ ಉಪ್ಪಿಟ್ಟು ಮಾಡಿದ ಬೋಗಾನಿ ಸರಿಸಿಟ್ಟಿದ್ಲತ್ ನೋಡ್ರಿ. ಅದ್ರಾಗ ಒಂದು ಹೆಣ್ಮಗಳಿದ್ಲತ್ ನೋಡ್ರಿ. ಇವ ಯಾರೇ ಇವ್ ಗಂಡ ಮಕ್ಕಳಿವ ಉಂಡು ಕೈ ಒರೆಸ್ಕೊಂಡು ಹೋಗ್ತಾ ಇವು. ಒಟ್ಟ ಹೇಳಬೇಡ್ರಿ ನೀವು. ಉಂಡು ಹೊತ್ತು ಕೇಳಂಗಿಲ್ಲ, ತಿಂದು ಹೊತ್ತು ಕೇಳಂಗಿಲ್ಲ. ಇಲ್ಲಿ ನೋಡಿ ಹೆಂಗೆ ಮಾಡಕತ್ತಾವ, ಒಂದ್ಕಿಂತ ಒಂದು ಮಾತಾಡಕತ್ತಾವ. ಅದು ಹೆಣ್ಮಕ್ಳು ಎಷ್ಟು ಚಂದ ಕೂತಾವ ನೋಡ್ರಿ. ಇಲ್ಲೇ ಗೊತ್ತಾಗ್ತೈತಿ ನಂಬರ್ 1 ಬರುವ ಹೆಣ್ಮಕ್ಳು. ಇವು ಬೆಳತನ ಓದ್ಲಿವು ಅಲ್ಲಿ ತಾಕಳು ಸಾಕತ್ತಾವ, ಬಾಯಿ ತೆಗಿತಾವ, ಸವಳಿಗೆ ಇದಕ್ಕೆ ಸರ್ಕಲ್ಗೆ ಹೋಗ್ಬಿಡ್ತತೆ ಬಾಯಿ. ಇವು ಚಂದಾಗಿ ಓದ್ ನಂಬರ್ 1 ಬರ್ತಾವ. ಆ ಹೆಣ್ಮಗಳಿದ್ರಂತ ನೋಡ್ರಿ, ತೊಡೆಗೆ ಮರಿ ಮಾಡಿ ಅವು ಬೋಗಾನಿ ಇಟ್ಟಿದ್ಲಂತ. ಬೋಗಾನಿ ಇಟ್ಟಾಗ ಮಗಳಿಗೆ ಕೇಳಿದ್ಲಂತ, ಯವ್ವ ನಮಗೆಲ್ಲ ಹೊಡೆ ತುಂಬ ಊಟ ಮಾಡಿಸ್ತೇವ, ಉಪ್ಪಿಟ್ಟು ತಿನ್ನಿಸ್ತಿ, ನಿನ್ನ ಹೊಟ್ಟಿಗೆ ಉಪ್ಪಿಟ್ಟು ಎಲ್ಲಿ ಅಂತ ಕೇಳಿದಾಗ ಅವು ಒಂದು ಸುಳ್ಳು ಹೇಳ್ತಾಳಂತ ಮಗಳಿಗೆ. ಏನು ಸುಳ್ಳು ಹೇಳ್ತಾಳಂತಂದ್ರೆ, ತಂಗಿ ನನಗೆ ಹಸಿವಿಲ್ವಾ ಅಂತೇಳಿ ಸುಳ್ಳು ಹೇಳಿ ತಾಯಿ ಮಕ್ಕಳು ಹೊಟ್ಟೆ ತುಂಬಿಸ್ತಾಳೆ ಅಂತಂದ್ರೆ ತಾಯಿ ಉಪಕಾರವನ್ನು ನಾವೆಷ್ಟು ಸ್ಮರಿಸಬೇಕು ಅನ್ನತಕ್ಕಂಥ ನಂಬಿಕೆ. ತಾಯಿ ಮೇಲೆ ಮಕ್ಕಳಿಗೊಂದು ಬಹಳ ದೊಡ್ಡ ನಂಬಿಕೆ ಏನು ಅಂತಂದ್ರೆ, ನನ್ನ ತಾಯಿ ನನ್ನನ್ನು ಉಪವಾಸ ಕೇಳು ನಂಬಿಕೆ. ಹೆಂಗೆ ನಾವು ತಾಯಿ ಮೇಲೆ ನಂಬಿಕೆ ಇಡ್ತೀವಿವ, ಹೆಂಗೆ ತಂದೆ ಮೇಲೆ ನಂಬಿಕೆ ಇಡ್ತೀವಿ, ಹಂಗೆ ಕಾಶಿಲಿಂಗೇಶ್ವರ ಮೇಲೆ ನಂಬಿಕೆ ಇಡಬೇಕು. ನಮ್ಮ ಅಪ್ಪನ ಮೇಲೆ ನೋಡ್ರಿ ಎಟ್ ಪ್ರೀತಿ ಬತ್ತಿಲ್ಲಿ. ನೀವು ತಾಯಿ ಹೆಂಗ ಅವನ ಮೇಲೆ ನಂಬಿಕೆ ಇಡಬೇಕು, ತಂದೆ ಹೆಂಗ ಅವನ ಮೇಲೆ ನಂಬಿಕೆ ಇಡಬೇಕು. ಅದಕ್ಕಾಗಿ ಅಣ್ಣ ಬಸವಣ್ಣನವರು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಅವ್ರೇನು ಹೇಳ್ತಾರ? ಏನು ಹೇಳ್ತಾರೆ? ತಂದೆ ನೀನು, ನಮ್ಮಪ್ಪನಿ, ಯಾರಿಗೆ? ಭಗವಂತ. ನಮ್ಮವ್ವನಿ, ನನಗೆ ಬಂಧು ಬಳಗನಿ, ನನ್ನ ಸರ್ವಸ್ವನಿ. ಯಾವಾಗ ಈ ಮಾತು ಭಗವಂತನ ಪವಿತ್ರವಾಗಿರುವ ಕಿವಿಗೆ ಹೋಗಿ ಮುಡ್ತದ ತಾಯಿ, ಅರ್ಥ ಮಾಡ್ಕೊಳ್ಬೇಕು. ಆವಾಗ ಭಗವಂತ ನಮಗೆ ಪ್ರಸನ್ನ ಆಗಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಇಲ್ಲ ಅಂದ್ರೆ ನಾವು ಮಾಡ್ತೀವಿ ನೋಡ್ರಿ. ಏನು ಮಾಡ್ತೀವಿ? ಭಗವಂತನಿಗೆ ಆಫರ್ ಕೊಡ್ತಕ್ಕಂಥ ಭಕ್ತರು ಹುಟ್ಟ್ಯಾರಿಗೆ. ಯಪ್ಪ ಮೊನ್ನೆ ಬಕ್ಕಿ ಗತ್ತರಿಗೆ ಬಾಗಮ್ ಗೊತ್ತೇನಿವ? ಏನ್ರಿ ಸುಮ್ ಕುಂಡ್ರಾಕ್ ಹೋಗ್ಬೇಡ್ರಿ ನೀವು, ಅಂಜಿಕ್ ಬರ್ತದೆ ನನಗೆ. ಗತ್ತರಿಗೆ ಬಾಗಮ್ಮ ಗೊತ್ತೇನು? ಅಲ್ಲಿ ಗತ್ತರಿಗೆ ಬಾಗಮ್ಮನ ಹುಂಡಿ ಒಳಗೆ ಒಬ್ಬಕ್ಕಿ ಇದನ್ನ ಹಾಕ್ಯಾಳಂತಂದು ಲೆಟರ್ ಹಾಕ್ಯಾಳತ್ತ. ಏನು ಹಾಕ್ಯಾಳ ಗೊತ್ತೇನ್ರಿ? ಏನು ಹಾಕ್ಯಾಳ? ನಮ್ಮ ಮತ್ತೆ ಸತ್ರನ ಸಿಡಿ ಆಡ್ತಾನಂತ ಹಾಕ್ಯಾಳತ್ತಕ್ಕೆ. ಹೊನಿ ಬಡಕು ಅವ್ರ ಅತ್ತೆ ಸತ್ರ ಸಿಡಿ ಆಡಕ್ಕೆ ಆಕೆನ ಬಾಗಮ್ಮ ಬಂದು ಕೊಲ್ಬೇಕಾಗ್ತೀನಿ. ದೇವರಿಗೆ ಲಂಚ ಕೊಟ್ಟು ತಮ್ಮ ಕೆಲಸ ಮಾಡ್ಕೊಳ್ತಕ್ಕಂಥ ಭಕ್ತರು ಹುಟ್ಟ್ಯಾರ. ಇವತ್ತು ಲಕ್ಷ ಕೊಟ್ಟು ಕೇಳ್ರಿ. ಮತ್ತೊಬ್ಬರು ಸಾಯ್ಲಿ, ಮತ್ತೊಬ್ಬರು ನಾಶ ಆಗ್ಲಿ, ಮತ್ತೊಬ್ಬರ ಮನೆಗೆ ಬೆಂಕಿ ಹತ್ತಿ, ಮತ್ತೊಬ್ಬರ ಕಣ್ಣಾಗ ನೀರು ಬರಲಿ ಅಂತ ಹೇಳಿ ದೇವರು ಮುಂದೆ ಬೇಡ್ಕೊಂಡ್ರೆ ದೇವರು ಯಾವತ್ತೂ ಕೈ ಹಿಡಿಯೋದಿಲ್ಲ. ಏನು ಬೇಡ್ಕೊಳ್ಬೇಕು ಅಂತಂದ್ರೆ, ಭಗವಂತ ಕಾಶಿಲಿಂಗೇಶ ನೀ ಎಂತಹ ಉಪಕಾರವನ್ನ ಮಾಡುವಂತಂದ್ರೆ ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚತಕ್ಕಂಥ ಬುದ್ಧಿ ನನ್ನ ತಲೆ ಒಳಗೆ ಇಡಬೇಡಪ್ಪ, ಅವರ ಮನೆ ಒಳಗೆ ದೀಪ ಹಚ್ಚತಕ್ಕಂಥ ಕೆಲಸ ಮಾಡು ನನ್ನ ತಂದೆ ಅಂತ ಹೇಳಿ ಭಕ್ತರದು ಅವರಿಗೆ ಭಗವಂತ ಒಲಿತಾನೆ. ನಿಮಗೆ ಸುಳ್ಳು ಹೇಳಂಗಿಲ್ಲವ. ಒಂದು ಆದ ಘಟನೆ ನಿಮಗೆ ನೆನಪು ಮಾಡ್ತಾನೆ. ಭಕ್ತಿ ಇಟ್ಟರೆ ಭಗವಂತ ಎಲ್ಲ ಕಾಲದೊಳಗೂ ನಮ್ಮನ್ನು ಕಾಪಾಡ್ತಾನೆ ಅನ್ನತಕ್ಕಂಥ ಒಂದು ವಿಚಾರಕ್ಕೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಏನದು ತಾಯಿ ಅರ್ಥ ಮಾಡ್ಕೊಳ್ಬೇಕು. ಅದು ವಿಶೇಷವಾಗಿ ಮುಂಬೈ ನಗರ. ಆ ಮುಂಬೈ ನಗರದೊಳಗೆ ಒಬ್ಬಕ್ಕೆ ತಾಯಿ, ಒಬ್ಬಕ್ಕೆ ಮಗಳಿದ್ದಳು. ಎಂತಹ ಮಗಳು ಗೊತ್ತೇನಿವ? ನಾ ಇದೇ ಹೇಳಿದ್ನೆಲ್ಲ. ಅವ್ವ ಅಪ್ಪಗ ಮಕ್ಕಳು ಹೆಂಗಿರ್ತಾರೋ ಅಂತಂದ್ರೆ ಅವರು ಬೆಳೆದ ದೊಡ್ಡವರಾಗುವುದ್ರೊಳಗಾಗಿ ಪ್ರೀತಿಯನ್ನ ತಂದೆ ತಾಯಿಗಳಿಗೆ ಹಂಚ್ತಾರೆ. ಅಂತಹ ಮಗಳು ಇರ್ತಕ್ಕಂಥ ಕಾಲದೊಳಗೆ ತಂದೆ ತಾಯಿಗಳು ಮಗಳ ಮೇಲೆ ಬಹಳ ಪ್ರೀತಿ ಇತ್ತು. ಆಕೆ ಒಂದಿಷ್ಟು ಕರ್ನಾಟಕದ ಮೂಲದ ಹೆಣ್ಣು ಮಗಳು. ಅವಾಗ ತವರು ಮನೆಗೆ ಬಂದು ಹೋಗ್ತಿದ್ಳು.
ತವ್ರ ಮನೆಗೆ ಬಂದು ಹೋಗ್ತಕ್ಕಂಥ ಹೆಣ್ಮಗಳು ಒಂದು ದಿವಸ ಏನಾಯ್ತು ಅಂತಂದ್ರೆ, ಯವ್ವ ಪಂಚಮಿ ಹಬ್ಬ ಬರ್ತತಿಲ್ರಿ, ಯಾವಾಗ ಬರ್ತತಿ ಸನಿ ಬಂದತ್ತೇನ್ರಿ? ಈ ಕಾರ್ಯಕ್ರಮದಾಗ ಸಿಕ್ಕಿ ಯಾವಾಗ ಪಂಚಮಿ ಯಾವುದು ಹುನಿ ಮುಂದೆ ಗೊತ್ತಾಗೋತ್ತ ನನಗೆ. ಹೆಂಗಪ್ಪ ಉಂಡೆ ತಿಂದಿಲ್ಲ ಪಂಚಮಿಗೆ? ಗೋನ್ ಅಳಿಗಾಡ್ತಾನ ಅವನು, ಸೌಂಡ್ ಇಡವ ಭಾಳ ಚಲೋ ಅದಾನವ. ಅವನು ಸಹಿತ ಎಲ್ಲರೇ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗಿರತಕ್ಕಂಥ ಕಾಲದೊಳಗೆ ಅದ್ಭುತವಾಗಿ ಒಂದು ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಆತ ಮಾಡ್ತಾನೆ. ಎಲ್ಲೇ ನಮ್ಮ ಜಮಖಂಡಿ ತಾಲೂಕಿನೊಳಗೆ ಎಲ್ಲೇ ಒಳ್ಳೆ ಕಾರ್ಯಕ್ರಮಗಳಾದ್ರೆ ಅಲ್ಲಿ ಯಾರನ್ನ ಬಯಸ್ತಾರೆ ಅಂತಂದ್ರೆ ನಮ್ಮ ಮಂಜುನಾಥ್ ಕಂಬಾರ್ ಅವರನ್ನ ಬಯಸ್ತಾರೆ. ಅವನೊಂದು ಜೋರಾಗಿ ಚಪ್ಪಾಳೆಯನ್ನು ತಡ್ತಾ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಏನು ವಿಶೇಷವಾಗಿ ಅಂತಂದ್ರೆ, ತಾಯಿ ಇದ್ದಕ್ಕೆ ಪಂಚಮಿ ಬತ್ತು, ಅನ್ನ ಕರಿಯಾಕ ಬಂದ ಹಬ್ಬ ಹೆಣ್ಮಕ್ಳಿಗೆ ಬಹಳ ಪ್ರೇಮ ಇವ. ಕರಿಯಾಕ ಬಂದಾಗ ಹೆಣ್ಮಗಳಿದ್ದಕ್ಕೆ ತನ್ನ ಕೂಸನ ತಗೊಂಡು ತೆಗಿ ನಡಿ, ನಿಮ್ಮ ಮಾವು ಕರಿಯಾಕ ಬಂದಾನ, ನಡಿ ಹೋಗೋನು ಅಂತ ಹೇಳಿ ಹುಡುಗಿನ ಕೈ ಹಿಡ್ಕೊಂಡು ಎಲ್ಲಿ ಬಂದಳು ಅಂತಂದ್ರೆ ಪಂಚಮಿ ಹಬ್ಬ ಮಾಡಕ್ ಬಂದಳ್ರಿ. ಪಂಚಮಿ ಹಬ್ಬ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು, ಎಷ್ಟು ಚಂದ ಇರ್ತೈತಪ್ಪ ಹಬ್ಬ. ತಮ್ಮ ಏನ್ ಮಾಡ್ತಾರ ಪಂಚಮಿಯಾಗ? ಏನ್ ಮಾಡ್ತಾರ? ತಲೆ ಕೈ ಹಚ್ಚಕತ್ತಾವ. ಏನು ಮಾಡ್ತಾರ ಅಂದ್ರೆ ಹೆಣ್ಮಕ್ಳನ್ನ ಕೇಳಿ ಹೇಳ್ತಾರ, ನನಗೇನು ಬರ್ತದ. ನಾವು ಉಂಡಿ ಮಾಡ್ತಾರ, ಚಕ್ಲಿ ಮಾಡ್ತಾರ, ಏನ್ ನೋಡ್ಬೇಕು ಎಲ್ಲ ಚಂದ, ನಮ್ಮ ಮಕ್ಕಳ ತಿಂದ ಚಂದ ಇರಲಿ ಅಂತ ತಿಳ್ಕೊಂಡು ಪಂಚಮಿ ಹಬ್ಬ ಶ್ರಾವಣದೊಳಗೆ ಮಾಡ್ತಾರ. ಹೀಗಿದ್ದ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಎಲ್ಲ ಆ ಉಂಡಿ ಇವನ್ನೆಲ್ಲ ತಿಂದು ಹುಡುಗಿ ಏನ್ ಮಾಡಿತ್ತು, ಯವ್ವ ನಾವೊಂದಿಟ್ಟು ಜೋಕಾಲಿ ಆಡ್ತನು ಅಂತಂದಳು. ಯಾರೋ ಹುಡುಗಿ ಒಂದಿಟ್ಟು ಜೋಕಾಲಿ ಆಡ್ತೀನಿ ಅಂತಂದಾಗ ತಾಯಿ ಹೂ ಅಂದಳು. ತಾಯಿ ಹೂ ಅಂದಾಗ ಹುಡುಗಿ ಇದ್ದಕ್ಕೆ ಕೆಳತೆರ ಜೋಡಿ ಬಂದು ಜೋಕಾಲಿ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಒಬ್ಬರು ಜೋಕಾಲಿ ತೂಗ್ತಾರೆ, ಹುಡುಗಿ ಮುಂದೆ ಹೊಂಟದ, ಖುಷಿ ಆಗಲಾಕತ್ತದ. ಒಂದಿಷ್ಟು ಮುಂದೆ ಹೊಂಟದ, ಹುಡುಗಿಗೆ ಆನಂದ ಆಗಲಾಗ್ತದ, ಹುಡುಗಿ ಚೀರ್ಲಾಕತ್ತದ. ಜೋಕಾಲಿ ತೂಗೋದೇ ಒಂದು ಆನಂದ, ಜೋಕಾಲಿ ಕೂಡೋದೇ ಒಂದು ಆನಂದ. ಹುಡುಗಿ ಆನಂದವನ್ನು ಪಟ್ಕೊಂಡು ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ಆನಂದದೊಳಗೆ ಮಗ್ನರಾಗಿರ್ತಕ್ಕಂತಹ ಆ ಹುಡುಗಿ ಏನಾಯ್ತು ಅಂತಂದ್ರೆ, ಒಮ್ಮೆ ಮುಂದೆ ಜೋಕಾಲಿ ಹೋಗಿತ್ತು, ತಲೆ ತಿರುಗ ಬಂದು ರಪ್ಪತ್ತು ಕೆಳಗೆ ಬಿತ್ರಿ. ರಪ್ಪತ್ತು ಕೆಳಗೆ ಬಿದ್ದಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ತಾಯಿ ಆಕೆ ಜೊತೆ ಆಡಾಕ ಬಂದಿರಲ್ಲ ಆ ಹುಡುಗಿಯರೆಲ್ಲ ಓಡ್ಕೋಂತ ಹೋಗಿ ಅವ್ರ ಅವನತ್ತಕ್ಕೆ ಹೋಗಿ, ಅಕ್ಕೋರ ಆಂಟಿ ನಿಮ್ಮ ಮಗಳು ಇದ್ದಕ್ಕೆ ಜೋಕಾಲಿ ಆಗಿಂದ ಬಿದ್ದಾಳ ನೋಡ್ರಿ. ಇಟ್ಟು ಕೇಳಗುಡ್ದ ತಾಯಿಗೆ ಬಹಳ ತ್ರಾಸ ಆಯ್ತು. ಎಲ್ಲಿ ಪೆಟ್ಟಾಗಿತ್ತು ನನ್ನ ಮಗಳಿಗೆ? ಯಾಕಂತಂದ್ರೆ ಇವ 12 ವರ್ಷಕ್ಕೆ ಹುಟ್ಟಿತ್ತೇವ, ಕೂಸದು ಬಹಳ ಪ್ರೀತಿ ಇರ್ತತಿ. ಇದು ಹೆಣ್ಣ ಹುಟ್ಲಿ ಗಂಡ ಹುಟ್ಲಿವ. ಅವಾಗ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು, ಹೆಣ್ಮಗಳು ಓಡ್ತಾ ಬಂದಳು. ನನ್ನ ಮಗಳಿಗೆ ಏನಾಗಿದೆ ಅಂತ ಹೇಳಿ ಹೆಣ್ಮಗಳು ಓಡ್ತಾ ಬಂದು ನೋಡ್ತಾಳೆ. ಹೆಣ್ಮಗಳು ಮೂರ್ಛೆ ಹೋಗಿದ್ದಾಳೆ, ಸಣ್ಣ ಕೂಸು ಮೂರ್ಛೆ ಹೋಗಿದೆ. ತಾಯಿ ಇದ್ದಕ್ಕೆ ಬಂದು ನೀರು ಸಿಂಪಡಿಸಿದಳು. ನೀರು ಸಿಂಪಡಿಸಿದಾಗ ಹುಡುಗಿ ಎದ್ದಾಗ ಏನಾಯ್ತು ಅಂದ್ರೆ, ಇವ ಲಕ್ಷ್ಯ ಕೊಟ್ಟು ಕೇಳ್ರಿ, ಕಿವಿಯಾಗಿಂದ ಒಂದಿಷ್ಟು ರಕ್ತ ಬರಾಕತ್ತಿತ್ತು. ಯಾವಾಗ ಕಿವಿಯಾಗಿಂದ ಒಂದಿಷ್ಟು ರಕ್ತ ಬರಾಕತ್ಲ, ತಾಯಿ ಅಂದಳು, ನನ್ನ ಮಗಳಿಗೆ ಏನೋ ಆಗೈತಿ, ಇದು ಬಿದ್ದೈತಿ ಅಂದ ಬಳಿಕ ಇದನ್ನ ಇಲ್ಲೇ ಇಟ್ಕೊಂಡು ಕೊಂಡಿರಬಾರ್ದು. ನಮ್ಮ ಅಣ್ಣಗೆ ಹೇಳಿ, ನಮ್ಮ ಅವ್ಗೆ ಹೇಳಿ ನಾ ಮುಂಬೈಗೆ ಹೋಗ್ಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ರಾತ್ರಿ ಮಿರಜ್ ಟ್ರೈನ್ ಹಿಡ್ಕೊಂಡು ಮುಂಬೈಗೆ ಬಂದಳೆ. ಮಿರಜ್ ಟ್ರೈನ್ ಹಿಡ್ಕೊಂಡು ಮುಂಬೈಗೆ ಬಂದಳು. ಮುಂಬೈಗೆ ಬಂದಿರತಕ್ಕಂಥ ಕಾಲದೊಳಗೆ ಒಂದು ದವಾಖಾನೆ ಒಳಗೆ ಮಗಳಿಗೆ ತೋರಿಸಿದಳು. ಏನಂತ ತೋರಿಸಿದಳು ಅಂತಂದ್ರೆ, ತಾಯಿ ನನ್ನ ಮಗಳಿಗೆ ಏನಾಗೈತಿ, ಒಂದು ಸ್ವಲ್ಪ MRI ಸ್ಕ್ಯಾನ್ ಮಾಡ್ರಿ, ಇದನ್ನ ಮಾಡ್ರಿ ಅಂತಂದಾಗ ಅವರೆಲ್ಲ ಏನು ಮಾಡಿದ್ರು, ಸ್ಕ್ಯಾನ್ಗಿನೆಲ್ಲ ಮಾಡಿದಾಗ ಹುಡುಗಿ ಒಂದು ಪ್ರಶ್ನೆ ಕೇಳ್ತಿತ್ತು ಅವ್ರ ಅವಾಗ, ಹೊತ್ತು ಮನಗಲಾಕತ್ತೈತಿ, ನಿತ್ಯವೂ ನನಗೆ ಏನು ಮಾಡ್ತಿದ್ದಿ ಅಂತಂದ್ರೆ ದೇವರ ಕತೆ ಹೇಳ್ತಿದ್ದಿ, ಭಗವಂತನ ಕತೆ ಹೇಳ್ತಿದ್ದಿ. ಎಂತಹ ಭಗವಂತನ ಕತೆ ಹೇಳ್ತಿದ್ದಿ ಅಂತಂದ್ರೆ, ಯಾರ ಭಗವಂತನ ಮೇಲೆ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡಿರ್ತಾರಲ್ಲ ಅಂಥವರ ಹೃದಯದೊಳಗೆ ಭಗವಂತ ನೆಲೆ ನಿಲ್ತಾನೆ ಅನ್ನತಕ್ಕಂಥ ಮಾತನ್ನ ನೀ ಹೇಳ್ತಿದ್ದೆ. ಭಕ್ತ ಪ್ರಹ್ಲಾದನ ಕತೆ ನೀ ಹೇಳಿದ್ದೆವ. ಅನೇಕ ವಿಚಾರಗಳನ್ನು ಹೇಳಿ ನನ್ನ ಮನಸ್ಸನ್ನ ನೀನು ಸಂತುಷ್ಟ ಪಡಿಸ್ತಿದ್ದಿ. ಇಲ್ಲೇ ಕರ್ಕೊಂಡು ಬಂದಿ ಅಂತ ಹುಡುಗನ ತೆಗೆದು ಕೇಳಿದಂತ, ಇಲ್ಲವ ನೀವು ಸ್ವಲ್ಪ ಆರಾಮ್ ತಪ್ಪೈತಿ, ಅದಕ್ಕೆ ನಿನ್ನ ದವಾಖಾನೆ ಕರ್ಕೊಂಡು ಬಂದೀನಿ ಅಂತಂದಾಗ ಲಕ್ಷ್ಯ ಕೊಟ್ಟು ಕೇಳ್ಬೇಕವ. ಅಲ್ಲಿರ್ತಕ್ಕಂಥ ವೈದ್ಯರೆಲ್ಲ ಏನು ಮಾಡಿದ್ರು ಅಂತಂದ್ರೆ, ಹುಡುಗಿಯನ್ನ ಉಪಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಹುಡುಗಿಯನ್ನ ಉಪಚಾರ ಮಾಡತಕ್ಕಂಥ ಕೆಲಸದೊಳಗೆ ಆವಾಗ ಆ ಒಂದು ಎಲ್ಲ ರಿಪೋರ್ಟ್ಗಳು ಬಂದಾಗ ಅವನ್ನೆಲ್ಲ ಓದಿರ್ತಕ್ಕಂತಹ ಆ ಸ್ಕ್ಯಾನಿಂಗ್ದವರು ಒಂದು ಮಾತು ಹೇಳ್ತಾರೆ, ನಿನ್ನ 11-12 ವರ್ಷದ ಹುಡುಗಿ ಹೃದಯದೊಳಗೆ ಏನಪ್ಪಾ ಅಂತಂದ್ರೆ 2 ಹೋಲ್ ಅದಾವ. ಏನದ ಹೋಲ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ? ರಂಧ್ರಗಳು, ತೂತುಗಳದವ ಹೃದಯದೊಳಗೆ. ಆ ರಂಧ್ರಗಳು, ಹೋಳುಗಳಿರ್ತಕ್ಕಂಥ ಕಾಲದೊಳಗೆ ನಿನ್ನ ಮಗಳು ಬದುಕುವುದು 198% ನಿನ್ನ ಮಗಳು ಬದುಕ್ತಾಳಂತ ಹೇಳಕ್ ಸಾಧ್ಯನೇ ಇಲ್ಲ. ನೀ ಏನು ಮಾಡಬೇಕು ಅಂತಂದ್ರೆ, ಇನ್ನೆಟ್ಟು ದಿವಸ ನಿನ್ನ ಮಗಳು ಬದುಕ್ತಾಳ, 8 ದಿವಸ ಚಂದಂಗೆ ಜೋಪಾನ ಮಾಡುವ ಅಂತೇಳಿ ಆ ಹೆಣ್ಮಗಳಿಗೆ ಹೇಳಿ ಕಳಿಸ್ಕೊಟ್ರು. ಹೆಣ್ಮಗಳಂದಳು, ಮತ್ತೆ ಇದನ್ನ ಯಾರೇ ನೋಡಿ ನನ್ನ ಸರ್ವಸ್ವ ಹೋಗ್ಲಿ,
ನನ್ನ ಜೀವನದೊಳಗೆ ನನ್ನ ಸಂಪತ್ತು ಹೋಗಲಿ, ನನ್ನ ಹೊಲ ಹೋಗಲಿ, ನನ್ನ ಮನಿ ಹೋಗಲಿ, ನನಗೆ ಏನಾಗಬೇಕು ಅಂತಂದ್ರೆ ನನ್ನ ಮಗಳನ್ನ ಜೀವಂತವಾಗಿ ನನ್ನ ಕಣ್ಣು ಮುಂದೆ ಆಡಬೇಕು, ಅಂತ ಒಂದು ಕೆಲಸ ಆಗ್ಬೇಕು ಅಂತೇಳಿ ತಾಯಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಮಾಡಿದಾಗ ಅವ್ರು ಕೇಳ್ತಾರ, ನೋಡುವ ಭಾಳ ಖರ್ಚಾಗ್ತತಿ, ಮತ್ತೆ ಹೆಂಗ ನೀನು ಅಂತಂದ್ರು. ಎಷ್ಟು ಬೇಕಾದಟ್ಟು ಖರ್ಚಾಗ್ಲಿ ಅಂದ್ರೆ ಹೆಣ್ಮಗಳವ, ಎಷ್ಟು ಬೇಕಾದಟ್ಟು ಖರ್ಚಾಗ್ಲಿ ಅಂತಂದಾಗ ಅವಾಗ ಅವ್ರು ಹೇಳ್ತಾರೆ, ಡಾಕ್ಟರ್ ಮೆಹ್ತಾ ಅಂತ ಹೇಳಿ ಮುಂಬೈದೊಳಗೊಬ್ಬ ದೊಡ್ಡ ಡಾಕ್ಟರ್ ಅದಾರ, ಅವರು ಹೃದಯ ರೋಗ ತಜ್ಞರದಾರ. ನೀ ಏನು ಮಾಡುವ ಅಂತಂದ್ರೆ ನಿನ್ನ ಮಗಳನ್ನ ಅವ್ರ ಹತ್ರ ಕರ್ಕೊಂಡು ಹೋದ್ರ ಅವ್ರಿದ್ದವ್ರು ನಿನ್ನ ಮಗಳನ್ನ ವಾಸಿ ಮಾಡ್ತಾರೆ ಅಂತಂದ್ರು. ಹೆಣ್ಮಗಳು ಖುಷಿ ಆತ್ ನೋಡ್ರಿ, ಎಷ್ಟು ಚಲೋ ಖುಷಿ ಆತ್ ಗೊತ್ತೇನು. ಅಕಸ್ಮಾತ್ ಏನಾದ್ರೂ ನೀರು ಹರ್ಕೊಂಡು ಹೊಂಟಿತ್ತು ಅಂತಂದ್ರೆ ಆ ನೀರಿನೊಳಗೆ ಏನಾದ್ರೂ ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ಒಂದು ಇರಿಬಿ ಹರ್ಕೊಂಡು ಹೊಂಟಿತ್ತು ಅಂತಂದ್ರೆ ಯಾವುದೋ ಒಂದು ಗಿಡಿ ಎಲ್ಲಿ ಆ ನೀರಿನೊಳಗೆ ಹರ್ಕೊಂಡು ಹೋಗ್ತಕ್ಕಂಥ ನೀರಿನ ಆ ಒಂದು ಸೆಳವಿಗೆ ಸಿಕ್ಕಾಗ ಇರಿ ಬಿದ್ದದ್ದು ಆ ಗಿಡದ ಮೇಲೆ ಯಾವ್ದು ಎಲಿ ಮೇಲೆ ಕುಂತ್ಕೊಂಡು ದನ ಸೇರಿ ಅದಕ್ಕೆ ಧನ್ಯವಾದ ಹೇಳಂಗಿಲ್ಲ. ಒಂದು ಸಣ್ಣ ಕಡ್ಡಿ, ಒಂದು ಸಣ್ಣ ಎಲಿ ಇರಿಬಿ ಜೀವ ಉಳಿಸಂಗಿಲ್ಲ ನೀವ, ಹೌದಲ್ರಿ. ಹೆಣ್ಮಗಳಿಗೆ ಅನಿಸ್ತು, ನನಗೂ ಒಂದು ಕಡ್ಡಿ ಸಿಕ್ಕದ, ನನ್ನ ಮಗಳ ಜೀವ ಉಳಿಸ್ಬೇಕು. ಅವಾಗ ಲಕ್ಷ ಕೊಟ್ಟು ಕೇಳಬೇಕು. ತಾಯಿ ಆ ಮಗು ಇತ್ತಲ್ಲ, 11-12 ವರ್ಷದ ಮಗು ತಾಯಿಗೆ ಪ್ರಶ್ನೆ ಮಾಡ್ತದ, ಅಮ್ಮ ಮತ್ತೆ ಇವತ್ತು ಕಥೆನ ಹೇಳಿಲ್ಲಲ್ಲ ನನಗೆ ನೀನು ತಂಗಿ, ನಮ್ಮ ಜೀವನದ ಕಥೆನ ದೊಡ್ಡ ಆಗೈತೆವ, ಯಾಕೆ ಕಥೆ ತಗೊಂಡು ಏನು ಮಾಡತ್ತಿ, ನಡಿ ಮನೆಗೆ ಹೋಗುನು ಅಂತ ಹೇಳಿ ಹೆಣ್ಮಗಳು ಕೆಮ್ತಿದಳು. ಹೆಣ್ಮಗಳು ತಲೆ ಹಿಡ್ಕೊಂಡು ತಾಯಿ ಇದ್ದಕ್ಕೆ ಮನೆಗೆ ಕರ್ಕೊಂಡು ಹೋಗ್ತಾಳ. ರಾತ್ರಿ 12 ಗಂಟೆ ಆಗಿತ್ತು. ಮಗಳಿಗೆ ಎಚ್ಚರ ಆಗ್ತದೆ. ಎಚ್ಚರಾಗಿ ಮಗಳಿಗೆ ಕೇಳ್ತಾಳೆ ತಾಯಿಗೆ, ಅಮ್ಮ ಅಮ್ಮ ಅಂತಂದಳು. ತಾಯಿ ನಿದ್ದೆ ನಿದ್ದೆ ಒಳಗಿದ್ದಳು. ಕಣ್ಣು ತೆಗೆದು ಕೇಳ್ತಾಳೆ, ಏನವ ಹಶು ಆತೆ ನಿನಗೆ, ನೀರಡಿಕೆ ಆತ ನಿನಗೆ ಏನಾಯ್ತು ಅಂತ ಕೇಳಿದಾಗ ತಾಯಿಗೆ ಮಗಳು ಹೇಳ್ತಾಳಂತ, ಯವ್ವ ನನಗೆ ಹಶುನೂ ಆಗಿಲ್ಲ, ನೀರಡಿಕೆನೂ ಆಗಿಲ್ಲ. ಯವ್ವ ನೀವೊಂದು ಮಾತು ಹೇಳ್ತಿದ್ದಿ, ಎದ್ರು ಹೇಳ್ತಿದ್ದಿ, ಬಿದ್ರು ಹೇಳ್ತಿದ್ದಿ, ಯಾಕೋ ನನಗೆ ತ್ರಾಸ ಆಗಕತ್ತೈತಿವ. ಆ ಮಾತಿಗೆ ಪ್ರಶ್ನೆ ಕೇಳಕತ್ತೀನಿ, ದೇವರನ್ನವರೇ ಭೂಮಿ ತಲೆ ಮೇಲೆ ಅದಾನೆಲ್ಲೋ ಅಂತ ಕೇಳ್ತಂತ ಹುಡುಗಿ. ನೋಡ್ರಿ ಏನು ಕೇಳ್ತ್ರಿ, ದೇವರೇ ಈ ಭೂಮಿ ತಲೆ ಮೇಲೆ ಅದಾನೋ ಇಲ್ಲೋ ಅಂತ ಹೇಳಿ ಹುಡುಗಿ ಕೇಳ್ತಂತ. ಕೇಳಿರ್ತಕ್ಕಂಥ ಕಾಲದೊಳಗೆ ತಾಯಿ ಹೇಳ್ತಾಳೆ, ಎಂತಹ ಮಾತನ್ನ ಹೇಳ್ತಾಳೆ ಅಂತಂದ್ರೆ, ಮಗು ಈ ಭೂಮಿಯ ಮೇಲೆ ಎಲ್ಲದರ ಹಿಂದೆ, ಎಲ್ಲದರ ಒಂದು ಸೃಷ್ಟಿಯ ಹಿಂದೆ, ಸಾವಿನ ಹಿಂದೆ, ಜನನದ ಹಿಂದೆ, ಎಲ್ಲದರ ಹಿಂದೆ ಭಗವಂತನಿದ್ದಾನೆ. ಭಗವಂತ ಏನು ಮಾಡ್ಯಾನ ಅಂತಂದ್ರೆ ಎಲ್ಲದರ ಹಿಂದೆ ನಿಂತವ ಆಟ ಆಡ್ಸಕತ್ತಾನೆವ. ದೇವರು ಇಲ್ಲ ಅಂದ ಕಾಲದೊಳಗೆ ನಾನೂ ಇಲ್ಲ, ನೀನೂ ಇಲ್ಲ, ನಿಮ್ಮಪ್ಪನೂ ಇಲ್ಲ, ಈ ಜಗತ್ತ ಇಲ್ಲವ ಅನ್ನತಕ್ಕಂಥ ಮಾತನ್ನ ಹೆಣ್ಮಗಳು ಹೇಳಿದ್ಳಂತ ನೋಡ್ರಿ ಆ ತಾಯಿ. ಇದನ್ನ ಕೇಳಿ ಹುಡುಗಿ ಖುಷಿ ಆತಂತ. ಹಂಗಾದ್ರೆ ಇವನ್ನ ಚಿಂತೆ ಮಾಡಂಗಿಲ್ಲ ಅಂದಳತ್ತ ಹುಡುಗಿ. ಯಾಕೆ ಅವತ್ತಂಗೆ ನೀ ಏನು ಚಿಂತೆ ಮಾಡಕತ್ತಿದ್ದಿ ಈ ಸಣ್ಣ ವಯಸ್ಸಿಗೆ ಅಂತಂದಳತ್ತ. ಇಲ್ಲವಾ ಮತ್ತೆಲ್ಲ ನೀ ಗುಸು ಅಂತ ಹೇಳಿ ದವಾಖಾನ್ಯಾಗ ಮಾತಾಡ್ತಿದ್ದಿ, ಏನು ಮಾತಾಡ್ತಿದ್ದಿ ಅಂತಂದ್ರೆ ನಾವು ಉಳಿಯಂಗಿಲ್ಲ ಅಂತ ಹೇಳ್ತಿದ್ರು, ನೀ ಕಣ್ಣೀರು ಹಾಕ್ತಿದ್ದಿ, ನನ್ನ ಮಗಳನ್ನ ಉಳಿಸ್ಕೊಂಡು ನನ್ನ ಕಿವಿಗೆಲ್ಲ ಮಾತು ಬಿದ್ದಾವ ನೋಡ್ರಿ. 11-12 ವಯಸ್ಸಿನ ಹುಡುಗಿ ತಾಯಿ, 11-12 ವಯಸ್ಸಿನ ಹುಡುಗಿ ಕಿವಿಗೆ ಈ ಮಾತುಗಳು ಬಿದ್ದಾವ. ಬಿದ್ದಿರ್ತಕ್ಕಂಥ ಕಾಲದೊಳಗ ಆ ಹುಡುಗಿ ಹೇಳಕತ್ತದ, ಎಂತ ಕಿಮ್ಮತ್ತಿನ ಮಾತು ಹೇಳಿತ್ತು ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಇವ್ ಮತ್ತ ನಾವು ಉಳಿಬೇಕು ಅಂತಂದ್ರೆ ನೀ ಹೇಳಿ ಹೃದಯದೊಳಗೆ ದೇವ್ರು ಇರ್ತಾನ, ಆ ದೇವ್ರು ನಮ್ಮನ್ನು ಉಳಿಸ್ಕೊಳ್ತಾನೆ ಅನ್ನತಕ್ಕಂಥ ಮಾತು ಹೇಳಿಯವ. ಹೆಂಗ ಅಂತಂದಾಗ ತಾಯಿ ಅಂದಳು, ಚಿಂತೆ ಮಾಡಿಬೇಡವ, ಯಾಕೆ ಚಿಂತೆ ಮಾಡತಿ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ, ಲೋಕನಾಥನ ಧ್ಯಾನದೊಳಗಿರು ಮನವಿ ಅನ್ನೋ ಮಾತನ್ನ ತಾಯಿ ಇದ್ದಕ್ಕೆ ಭಗವಂತನ ಧ್ಯಾನದೊಳಗೆ ನೀ ಇರುವ ಅಂತ ಹೇಳಿದಾಗ ಮಗಳಿದ್ದಕ್ಕೆ ಕಣ್ಣು ಮುಚ್ಚಿ ನಿದ್ದೆ ಮಾಡಕತ್ತಲು. ಮುಂಜಾನೆ ದವಾಖಾನೆ ತಗೊಂಡು ಹೋದ್ರವ. ದವಾಖಾನೆಗೆ ತಗೊಂಡು ಹೋದ್ರು. ಲಕ್ಷ ಕೊಟ್ಟು ಕೇಳ್ಬೇಕು ನೀವಿಲ್ಲ. ದವಾಖಾನೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಕಾಲದೊಳಗೆ ವೈದ್ಯರು ಡಾಕ್ಟರ್ ಮೆಹ್ತಾ ಅವರು ಈ ಹುಡುಗಿನ ನೋಡಕ್ ಬಂದರು. ನೋಡಕ್ ಬಂದಾಗ ಆಕೆಗೆ ರಿಪೋರ್ಟ್ಸ್ ಓದಿ ಅವರಿಗೆ ಬಹಳ ವಿಚಿತ್ರ ಅನಿಸ್ತು. ಭಗವಂತ ಎಷ್ಟು ಕೆಟ್ಟಿರ್ಬೇಕು, ಇಟ್ಟು ಸಣ್ಣ ವಯಸ್ಸಿನ ಹುಡುಗಿ, 11-12 ವಯಸ್ಸಿನ ಹುಡುಗಿ ಇಟ್ಟೆಲ್ಲ ಕಷ್ಟ ತಡ್ಕೋತತೇನ ಪಾಪಿದು. ಯವ್ವ ಹೌದಲ್ರಿ, ಇಟ್ಟು ಕಷ್ಟ ಪಡ್ಕೊಳ್ತತೇನು, ಇಲ್ಲ ಭಾಳ ತ್ರಾಸ ಆಗ್ತದ ಅಂತ ತಿಳ್ಕೊಂಡು ಡಾಕ್ಟರ್ ಇದ್ದವರು ಹುಡುಗಿ ಮುಖ ನೋಡ್ತಾರೆ. ನೋಡಿ ತಂಗಿ, 1-4 ದಿವಸ ನಿನ್ನನ್ನು ಅಬ್ಸರ್ವೇಷನ್ ಒಳಗೆ ಇಡ್ತೀವ, ಮುಂದೆ ಹೋಗಿ ನಿನಗೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ ಅಂತಂದಾಗ ಹುಡುಗಿ ನಕ್ಕೋತ ಆತ್ರಿ ಅಂಕಲ್ ನೀವು ಹೆಂಗ್ ಬೇಕಾದ್ರೆ ಇದು ಮಾಡ್ರಿ, ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳಿ ಹುಡುಗಿ ಹೇಳ್ತು. ಮರುದಿವ್ಸ ಮತ್ತೆ ಡಾಕ್ಟರ್ ಇದ್ದ ಹುಡುಗಿ ಎತ್ತಕ್ಕೆ ಬಂದ್ರಿ. ಹುಡುಗಿ ಎತ್ತಕ್ಕೆ ಬಂದಾಗ ಹುಡುಗಿದ್ದು ನಕ್ಕೋತ ಡಾಕ್ಟರ್ ಒಂದು ಪ್ರಶ್ನೆ ಕೇಳ್ತತ್ರಿ. ಇವ ಲಕ್ಷ ಕೊಟ್ಟು ಕೇಳ್ಬೇಕು. ಏನು ಪ್ರಶ್ನೆ ಕೇಳ್ತತ ಸಾಹೇಬ್ರ, ನಮ್ಮವು ಇದ್ದಕ್ಕಿ ದಿವಸ ಸಂಜೆ ಕಾತು ಅಂತಂದ್ರೆ ನನ್ನ ಕತೆ ಹೇಳ್ಕೊತ ಬಂದಾಳ. ಏನು ಕತೆ ಹೇಳ್ಕೊತ ಬಂದಾಳು ಅಂತಂದ್ರೆ, ನನ್ನ ತಾಯಿ ಎಂಥ ಅದ್ಭುತ ಕತೆ ಹೇಳ್ಯಾಳು ಅಂತಂದ್ರೆ ಎಲ್ಲರ ಹೃದಯದೊಳಗೆ ಭಗವಂತ ಇರತಕ್ಕಂಥ ಕತೆ ಹೇಳ್ಯಾಳ. ನಿನ್ನೆ ನಮ್ಮವು ಮಾತಾಡ್ತಿದ್ಳ್ರಿ. ಏನಂತ ಮಾತಾಡ್ತಿದ್ಳು ಅಂತಂದ್ರೆ, ನನ್ನ ಹೃದಯವನ್ನು ಹೋಳ್ತಾರಂತ,
ನನ್ನ ಹೃದಯವನ್ನು ಹೋಳಿರ್ತಕ್ಕಂಥ ಎಡಗಡೆ ಇರತಕ್ಕಂಥ ಹೃದಯವನ್ನು ಹೋಳಿ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳದಾವಂತ. ರಂಧ್ರಗಳು ಇರತಕ್ಕಂಥ ಕಾಲದೊಳಗೆ ಅಪ್ಪರ ಡಾಕ್ಟರ್ ಕೇಳಿರಲ್ಲ ಒಂದು ಮಾತು ಏನಪ್ಪಾ ಅಂತಂದ್ರೆ, ನೀವೇನರೇ ಆ ಹೃದಯ ಹೋಳಿರ್ತಕ್ಕಂಥ ಕಾಲದೊಳಗೆ ನಾನು ನಿಮಗೊಂದು ಪ್ರಶ್ನೆ ಏನು ಕೇಳ್ತನು ಅಂತಂದ್ರೆ, ಅಲ್ಲೇನರೇ ನನಗೆ ಕಾಶಿಲಿಂಗೇಶ ಕಂಡಪ್ಪ ಅಂತಂದ್ರೆ ನನ್ನ ಆಪರೇಷನ್ ಮುಗಿಯ ನನಗೆ ನೀವು ಹೇಳಬೇಕು ನೋಡ್ರಿ ಅಂತೇಳಿ ಹುಡುಗಿದ್ದಕ್ಕೆ ಡಾಕ್ಟರ್ ಕೇಳಿದತ್ ನೋಡ್ರಿ. ಡಾಕ್ಟರ್ಗೆ ವಿಚಿತ್ರ ಅನಿಸ್ತಂತ, ಏನು ಹುಚ್ಚು ಹುಡುಗಿ ಐತಿದು, ಹೃದಯದಾಗ ಏನು ಇರ್ತತಿ, ರಕ್ತ ಇರ್ತತಿ, ಅಲ್ಲಿ ಮಾಂಸ ಇರ್ತತಿ, ಅದನ್ನ ಬಿಟ್ಟು ಹೃದಯದಾಗ ಏನಿರ್ತತಿ ಅದು ಲಬ್ ಡಬ್ ಬದುಕೊಂತ ಮನುಷ್ಯನ ಉಳಿಸ್ತತಿ. ಎಷ್ಟು ಹುಚ್ಚು ಹುಡುಗಿ ಐತಿದು, ಇದಕ್ಕೇನು ಬುದ್ಧಿಗಿದ್ದೀವ್ರವು ಚಾನೆಲ್ ಅದಲ್ಲೋ. ನಾ ವಿಜ್ಞಾನ ಓದ್ಕೊಂಡು ಬಂದವ, ಸೈನ್ಸ್ ತಮ್ಮ ಏನು ಓದ್ಕೊಂಡು ಬಂದವ, ಸೈನ್ಸ್ ಓದ್ಕೊಂಡು ಬಂದಿನ ನಾ ಸೈನ್ಸ್ ಓದ್ಕೊಂಡು ಬಂದೀನಿ. ಸೈನ್ಸ್ ಓದ್ಕೊಂಡು ಬಂದವನ ಮುಂದೆ ಈಗ ಏನು ಹೇಳ್ತಾಳೆ ಹುಡುಗಿ ತಿಳ್ಕೊಂಡು ಡಾಕ್ಟರ್ ತಲೆನೇ ಕೆಡಿಸ್ಕೊಳ್ಳಿಲ್ಲತ್ತ. ತಲೆನೇ ಕೆಡಿಸ್ಕೊಳ್ಳಿಲ್ಲತ್ತ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಒಂದು ದಿವಸ ಏನಾಯ್ತು ಅಂತಂದ್ರೆ, ಹುಡುಗಿದು ಆಪರೇಷನ್ ಟೈಮ್ ಬಂತಂತ. ಏನು ಬರ್ತೀವ, ಆಪರೇಷನ್ ಟೈಮ್ ಬಂತಂತ. ಬಂದಿರತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಡಾಕ್ಟರ್ ಇದ್ದವರು ಅವರೇ ಡಾಕ್ಟರ್ ಮಾಡ್ಬೇಕು ಆಪರೇಷನ್, ಬೇರೆ ಯಾರೂ ಮಾಡಕ್ ಬರಂಗಿಲ್ಲ ಅದನ್ನು. ಡಾಕ್ಟರ್ ಇದ್ದವ್ರು ಏನ್ ಮಾಡಿದ್ರು ಅಂತಂದ್ರೆ, ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವು, ಆಪರೇಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ತಯಾರನ್ನ ಮಾಡಿದ್ದಾರೆ. ಎಲ್ಲ ತಯಾರನ್ನ ಮಾಡಿಕೊಂಡು ಆ ಹೆಣ್ಮಗಳು ಸಣ್ಣ ಕೂಸಿಗೆ 11-12 ವಯಸ್ಸಿನ ಕೂಸಿಗೆ ಸೆಡಿಟಿವ್ಸ್ ಅಂದ್ರೆ ಆಕಿ ಮಂಪರ್ ಹೋಗ್ಲಿ ಸುಂದ ಬರ್ಲಿ ಅಂತೇಳಿ ಸುಂದಿನ ಇಂಜೆಕ್ಷನ್ ಮಾಡಿ ಹುಡುಗಿನ ಮಲಗಿಸಿದ್ದಾರೆ. ಹುಡುಗಿ ಮಲಗಿಸುವಾಗ ಶಿವಶಿವ 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 ಅಂತೇಳಿ ಹುಡುಗಿ ಮಲ್ಕೊಂಡದ. ಹುಡುಗಿದೇನಿವ, ನನ್ನ ಜೀವ ಭಗವಂತ ಒಬ್ಬ ಕಾಪಾಡ್ತಾನಂತ ಹುಡುಗಿ ಗೊತ್ತು. ವಿಶ್ವಾಸ, ನಂಬಿಕೆ. ಏನ್ ನಂಬಿಕೆ ಹಾಕಿದು, ಎಷ್ಟ ತ್ರಾಸ ಆದ್ರೂ ಭಗವಂತನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಹುಡುಗಿದು. ಡಾಕ್ಟರ್ದೇನು, ಯಾರ ಕೈ ಬಿಡ್ತಾರನ್ನು ಗೊತ್ತಿಲ್ಲ, ನನಗೆ ರೊಕ್ಕ ಬರ್ಬೇಕು, ನಾ ಆಪರೇಷನ್ ಮಾಡ್ಬೇಕು ತಗೊಂಡು. ಮತ್ತೆ ಡಾಕ್ಟರ್ಗಳು ಹಂಗಲ್ಲೇವ. ಈಗ ನೀವು ಮಿರಜ್ ದವಾಖಾನೆಗೆ ಅದು ಹೋಗ್ರಿ, ನೀವು ಏನು ಮಾಡ್ತಾವ ಗೊತ್ತೇನು, ಮಂಜಪ್ಪ ಲೆಟ್ ನೋಡಪ್ಪ ಅವ ಯಾವ ನನಗೆ ಗಂಟು ಬಿದ್ದಾವ, ಯಾವ ಮಾಡೋಕೆ ನಾಳೆ ಯಾಕೆ ಬಂದಲ್ಲಿ ಬಾಯ್ ಕಡೆ ನನ್ನ ಗಂಟು ಬಿದ್ದಾವ. ನೋಡು ತ್ರಿಪುರ ಸುಂದರ ಬಂದಾನ ಅದಕ್ಕೆ ಜೋತ್ ಬೆಳಕ. ನನಗೆ ಮಂದಿ ಮಾತಾಡೋ ಮೈಯಾಗ ದೇವ್ರು ಬರ್ತಾವೆ. ಮಂದಿ ಯಾರೇ ಬಾಜುಕು ನಾ ಪುರಾಣ ಮಾಡಕ್ಕೆ ಮೈಯಾಗ ದೇವ್ರು ಬರ್ತಾವ, ಬಂದು ಗೊತ್ತಾಗಂಗಿಲ್ಲ ಏನು ಮಾತಾಡ ಮಾಡಿಬಿಡ್ತಾವ. ಒಮ್ಮೆ ಈಗ ನಾ ಕೂರಾತ ಮೈಯಾಗ ದೇವ್ರು ಬಂದಿಲ್ಲ, ನಿಮ್ಮ ಊರಾಗ ಬಂದು ನೋಡೋ ಯಾವ ದೇವ್ರತ್ ಕೇಳಿಗಿಳಿ ಮತ್ತೆ ನೀ ಮತ್ತು ದೇವ್ರು ಭಾಳ ಇರ್ತಾವ. ಆಯಾ ಭಾಗ ಅಲ್ಲಿ ಎದ್ದು ಬರೀ ಕಡೆ ಅದು ಯಾವ್ದು ಗಿಡ ಹೇಳೋ, ಎದ್ದು ಬಾಯಿ ಕಡೆ ಮುಂದೆ ಬಾಯಿಲಿ ಜಾಗ ಎತ್ಕೊಂಡ್ರು ಬಾ. ಅವ್ನು ನೋಡೋಣ ಒಂದು ಕತ್ತಿ ನೆನಪಾತ್ಯವ ನನಗೆ. ಮೊನ್ನೆ ಒಬ್ಬಕ್ಕಿ ಹೆಣ್ಮಗಳು ಪುರಾಣಕ್ಕೆ ಬಂದಿಳ್ರಿ, ಊರ ಹೆಸರು ಹೇಳಂಗಿಲ್ಲ ಇವನ. ದನಿ ಹಿಡಿತೈತಿ. ಅವ್ನು ನೋಡೋಣ ಬತ್ ನೋಡ್ರಿ, ಬಿಡಿ ಹಂಗೆ ಅವನ ನಾವು ಯಾರ್ದಾನೆ ಯಾವಲ್ಲ ಹೋಗಾಗ ಬರಿಗೆ ತೊಗೊಂಡು ಬಂದಿಪ್ಪ. ನನಗೆ ಏನಾತ್ರಿ, ಹೆಣ್ಮಗಳಿದ್ದಕ್ಕೆ ಕೊಂಡ್ರೆ ಏನು ನೋಡಕತ್ತಾನೆ ಇವೇನು ದಾಡು. ಹೆಣ್ಮಗಳಿದ್ದಕ್ಕೆ ಪುರಾಣಕ್ಕೆ ಬಂದಳು. ಪುರಾಣಕ್ಕೆ ಬರ್ಬೇಕಾದಾಗ ಏನಾತ್ರಿ, ಹೆಣ್ಮಕ್ಳು ಪುರಾಣ ಅಂದ್ರೆ ಬಹಳ ಜೀವಿವ ನೋಡ್ರಿ. ಗಂಡ್ಮಕ್ಳು ಆ ಕಡೆ ಎಲ್ಲ ದೂರ ಕೂತಾರ. ಹೆಣ್ಮಕ್ಳು ಹಂಗಲ್ಲ, ಮುಂದೆ ಬಂದು ಕೂತು ಪುರಾಣ ಚಂದ ಕೇಳೋರು. ಹೆಣ್ಮಕ್ಳು ಇದ್ರೆ ಪುರಾಣ ಚಂದೇವ. ಮತ್ತು ನಾಳೆ ಗಂಡ್ಮಕ್ಳು ಬರೆದು ಬಿಟ್ಟಿರಪ್ಪ, ನೀವು ಹಣಿ ಬಿಡ್ಕೊಡ್ರಿ. ನೀವು ಬಂದ್ರೆ ಚಂದ, ದೂರ ಕುಂಡ್ರೆ ಮುಂದೆ ಬಂದು ಕೂತ್ರೆ ಚಂದ ಅನಿಸ್ತೈತೆ ನನಗೆ. ಅದಕ್ಕಾಗಿ ಆಕೆ ಹೆಣ್ಮಗಳು ಇದ್ದಕ್ಕೆ ಪುರಾಣಕ್ಕೆ ಬರಬೇಕು ಅಂತಂದಾಗ್ಯವ. ಹೆಂಗಂದ್ರೆ ಪದ್ಧತಿಲಿ ಹೆಣ್ಮಗಳು ಚಂದಂಗೆ ಹನಿಗೆ 3 ಬತ್ತಿ ಹಚ್ಕೊಂಡು ಪಾಂಡ್ರಂಗನ ಬುಕ್ಕಿಟ್ಟು ಹಚ್ಕೊಂಡು ಹೆಣ್ಮಗಳು ಇದ್ದಕ್ಕೆ ಪುರಾಣಕ್ಕೆ ಬರೋಕ್ಕೆ. ಒಂದು ದಿವಸ ಏನಾಯ್ತು ಅಂತಂದ್ರೆ, ಬರೀ ನಾನಾ ಪುರಾಣ ಕೇಳೋದೇನು, ನನ್ನ ಮಗನ ಪುರಾಣಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಹುಡುಗನಟ್ಟ ಎತ್ತರ ಇದ್ದೇವೆ, ಆಮೇಲೆ ನೋಡಕ್ಕೆ ಅವ್ನು ಈಗ ನೋಡ್ಬೇಡ್ರಿ. ಆಕೆ ಮಗ ಬಿದ್ದ. ಹೆಣ್ಮಗಳಂದಳು ಸಾಲಿಯಿಂದ ಹುಡುಗಿದ್ದದು ಆಡಿ ಬಂದಿತ್ತಿರೋದು. ಸಾಲಿಯಿಂದ ಹುಡುಗ ಆಡಿ ಬಂದಿತ್ತು. ಆಡಿ ಬಂದಿರತಕ್ಕಂಥ ಕಾಲದೊಳಗೆ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ, ನೀವೆಲ್ಲ ಹೆಣ್ಮಕ್ಳ ಪ್ರೀತಿ ಅಲ್ಲ ಮಕ್ಕಳ ಮೇಲೆ. ಆಕೆ ಅಂದಳು, ತಮ್ಮ ಒಂದು ಕಪ್ ಚಹಾ ಮಾಡ್ತಾನೆ ಕುಡಿ ಅಂತಂದಳು. ಚಹಾ ಮಾಡಿಲ್ ನೋಡ್ರಿ. ಚಹಾ ಮಾಡಿ ಒಂದು 4 ಬಿಸ್ಕುಟ್ ಕೊಟ್ಟು, ಹುಡುಗ ಬಿಸ್ಕುಟ್ ಬಿಸ್ಕುಟ್ ತಿಂದಾಗ ಅವು ಅಂದಳು, ತಮ್ಮ ನಿಮ್ಮ ಅಪ್ಪಗೆ ಒಂದು 4 ರೊಟ್ಟಿ ಮಾಡಿ ಅನ್ನಕ್ಕಿಟ್ಟು ಒಂದಿಷ್ಟು ಬದನೆಕಾಯಿ ಪಲ್ಯ ಮಾಡಿ ಬರಾಕತ್ತೀನಪ್ಪ, ನೀ ಏನು ಮಾಡು ಅಂತಂದ್ರೆ, ಏನು ಮಾಡು, ಇಲ್ಲೇ ಮಕ್ಕೊಂಡು ಹಂಗೆ ಮಾಡಪ್ಪ, ನೀನು ಹೋಗಕ್ಕೆ ತೊಗೊಂಡು ಹೋಗ್ತಾನೆ ಅಂದ್ರೆ ಹೆಣ್ಮಗಳಿಗೆ ಹೋಗಕ್ಕೆ ತೊಗೊಂಡು ಹೋಗ್ತಾನೆ ಅಂತಂದಾಗ ಹುಡುಗದ್ದು ಪಡಸಲೆಗೆ ಮಕ್ಕೋತಿರೋದು ಪಾಪ. ಪಡಸಲೆಗೆ ಹುಡುಗ ಮಕ್ಕೊತ್ತು. ಅವು ಬಂದಳಕ್ಕೆ. ಎಲ್ಲಿ ಬಂದಳ್ರಿ, ಒಲಿ ಮೇಲೆ ಅನ್ನಕ್ಕಿಟ್ಲು, ಅಡಿಗೆ ಮಾಡಿದಳು. ಎಲ್ಲ ಅಡಿಗೆ ಮಾಡಿ ಎಲ್ಲ ತಯಾರು ಮಾಡಿ ಇಟ್ಟಿನ್ನು ಪುರಾಣಕ್ಕೆ ಹೋಗ್ಬೇಕು ಅಂತ ಅನ್ಕೊಡ್ದ. ಇನ್ನು ಒಳಗೆ ಹೋಗಿ ಒಂದಿಷ್ಟು ಹಣಿಗೆ ಕುಂಕುಮ ಹಚ್ಕೊಳಕತ್ತಳು. ಅಟ್ರಾಗಿ ಏನಾಯ್ತು ಅಂತಂದ್ರೆ, ಆಕೆ ಗಂಡ ಬಂದೇವ. ಅವ ಹೆಂಗೆ ಬರವಂದ್ರೆ ಸುಮ್ಮ ಬರವ ದೇವಿನ ಗತಿ. ಸುಮ್ಮ ಬಂದವ ಹೆಂಗೆ ಬಂದ ಅಂತಂದ್ರೆ, ಅವನೊಂದು ಸಮಸ್ಯೆ ಇತ್ತು. ಏನು ಸಮಸ್ಯೆ ಇತ್ತು ಗೊತ್ತೇನ್ರಿ, ಮಗನೂ 3 ಪುಟ್ಟಿದ್ದ, ಗಂಡನೂ 3 ಪುಟ್ಟಿದ್ದೇವ. ನಗಬೇಡ್ರಿ ಭಾಳ ನೀವು.
ಮೂರ ಪೂಟ್ ಇದ್ದಾಗ ಅವ ಅಂದ, ನನ್ನ ಮಗ ಮಕ್ಕೊಂಡತ್ತೀನಿ, ನಾನು ಹೊತ್ತು ಮನೆಗೆ ಬಂದೀನಿ, ಹೊಲದಾಗ ಕೆಲಸ ಬಗ್ಸಿ ಮಾಡಿ ಬಂದೀನಿ, ನಾಯಲ್ಲಿ ಮಕ್ಕೋಬೇಕು ಅಂದ್ರೆ ನನ್ನ ಹುಡುಗನ ಮಗನ ಬಾಜುಕ್ ಮಕ್ಕೋಬೇಕು ಅಂತ ಅಪ್ಪಿದ್ದವ್ ಮಗನ ಬಾಜುಕ್ ಮಕ್ಕೊಂಡ್ರಿ. ಅಪ್ಪಿದ್ದವ್ ಮಗನ ಬಾಜುಕ್ ಮಕ್ಕೊಂಡು ಹೆಣ್ಮಗಳಂದ್ರು ಅವ್ರು ಹಾಡಾಕತ್ರು ಹಾಡು ಹೊಡೆದು ಹೆಣ್ಮಗಳು ಪುರಾಣ ಟೈಮ್ ಆತಂತೇಳಿ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ, ಇನ್ನು ಪಟ್ಟಣ ಹುಡುಗನ ಎತ್ಕೋಬೇಕಂದ್ರು ಎತ್ಕೋ ಕುಡ್ದು ಆ ಊರಾಗ ಒಂದು ಏನೈತಿ ಆಮೇಲೆ ಲೈಟ್ ಪಟ್ನ ಹಾದಿಯವ. ಏನಾತ್ರಿ? ಲೈಟ್ ಪಟ್ನ ಹಾದು ಹೆಣ್ಮಗಳು ಹೊತ್ಕೊಂಡು ಏನು ಹೊತ್ಕೊಂಡು ಗೊತ್ತೇನ್ರಿ? 60 ಕಿಲೋ ಗಂಟು ಹೊತ್ಕೊಂಡ್ಲಾಕಿ. ನನ್ನ ಮಗ ಇಟ್ಟಾಕ ವಾಜ್ಯ ಆಗೈತಿ ಅಂದಳಾಕಿ. ನನ್ನ ಮಗ ಇಟ್ಟಾಕ ವಾಜ್ಯ ಆಗೈತಿ ಅಂದಳು. ಏನು ಹೊತ್ಕೊಂಡಿದ್ಲು ಅಂತಂದ್ರೆ, ಲಕ್ಷ ಕೊಟ್ಟು ಕೇಳಬೇಕು, ಬಾಜುಕಿರ್ತಕ್ಕಂಥ ಗಂಡನ್ನು ಹೊತ್ಕೊಂಡಿದ್ಲಾಕಿ. ಬಾಜುಕಿರ್ತಕ್ಕಂಥ ಗಂಡನ್ನು ಹೊತ್ಕೊಂಡಿದ್ಲು. ಲಕ್ಷ ಕೊಟ್ಟು ಕೇಳ್ರಿ, ಗಂಡನನ್ನು ಹೊತ್ಕೊಂಡು ನಡೆದ್ಲು ಪುರಾಣ ಕೇಳಾಕ ನಡೆದ್ಲು. ನಡುತ್ತಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ,